ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಸ್ಯಾರಿಗೆ ಡಿಸೈನ್ ಹಾಕ್ತಿದ್ದೀನಿ. ಅದು ಕೂಡ ಒಂದೇ ಸ್ಟೆಪ್ಪಲ್ಲಿ ಮುಗಿಯುವಂಥದ್ದು, ವಿತೌಟ್ ಕುಚ್ಚು. ನಾನು ಇವತ್ತು ಹಾಕ್ತಿರೋದು ವಿತ್ ಕುಚ್ಚು ಕೂಡ ಹಾಕೋಬಹುದು, ವಿತೌಟ್ ಕುಚ್ಚು ಹಾಕ್ತಿರೋದಾದ್ರೆ. ಇದು ಸ್ಯಾರಿ ಬಂದು ಪಿಸ್ತಾ ಗ್ರೀನ್ ಇದೆ, ಮತ್ತೆ ಪಲ್ಲು ಬಂದು ಪಿಂಕ್ ಶೇಡಲ್ಲಿ ಇದೆ. ಬಾರ್ಡರ್ ಬಂದು ಈ ರೀತಿ ಗೋಲ್ಡ್ ಪಿಂಕಲ್ಲಿ ಮಿಕ್ಸ್ ಇದೆ. ಮತ್ತೆ ಇದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಗೋಲ್ಡ್ ಬೀಡ್ ತಗೊಂಡಿದ್ದೀರಿ, 3mm ರೌಂಡ್ ಬೀಡ್. ಇದು ಒಂದೇ ಬೀಡ್ ನಾನು ಇವತ್ತು ಯೂಸ್ ಮಾಡಿ ಒಂದು ಡಿಸೈನ್ ಆಗ್ತಿರೋದು ಫ್ರೆಂಡ್ಸ್. ಹಾಗೇನೆ ಥ್ರೆಡ್ ಬಂದು ನಾನು ಪಿಸ್ತಾ ಗ್ರೀನ್ ಅಲ್ಲೇ ತಗೊಂಡಿದ್ದೀನಿ. ಸ್ಯಾರಿ ಬಾಡಿ ಕಲರ್ ಏನಿದೆ ಆ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಅದನ್ನ 6 ಎಳೆ ತಗೊಂಡಿದ್ದೀನಿ. ಬೇಕು ಅಂದ್ರೆ ನೀವು 7 ಎಳೆನೂ ಕೂಡ ತಗೋಬಹುದು, 7 ಸ್ಟ್ಯಾಂಡ್ಸ್. ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಹಾಕಿ ಮತ್ತೆ ಒಂದೆರಡು ಚೈನ್ಗಳನ್ನ ಹಾಕೋತಿದ್ದೀನಿ. ಈ ರೀತಿ 2 ಚೈನ್ಗಳನ್ನ ಹಾಕಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತಗೊಂಡು ಒಂದು 3 ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ. ಈ ರೀತಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಮತ್ತೆ ಸೇಮ್ ನೆಕ್ಸ್ಟ್ ಕೂಡ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ. ಈ ರೀತಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಈಗ 2 ಡಬಲ್ ಕ್ರೋಶಗಳಾಗಿದೆ. ಮತ್ತೆ ನೆಕ್ಸ್ಟ್ 3ನೇ ಡಬಲ್ ಕ್ರೋಶ ಫ್ರೆಂಡ್ಸ್. ಇಲ್ಲಿ ಒಟ್ಟು ನಾನು 3 ಡಬಲ್ ಕ್ರೋಶಗಳನ್ನ ಮಾಡ್ಕೋತಿದ್ದೀನಿ. ಈ ರೀತಿ 3 ಡಬಲ್ ಕ್ರೋಶ. 3 ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ನ ಹಾಕೋತಿದ್ದೀನಿ. 1 2 ಚೈನ್ಗಳನ್ನ ಹಾಕೋತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ 2 ಚೈನ್ಗಳಾದಮೇಲೆ ಒಂದು ಬೀಡು. ಇಲ್ಲಿ ಗೋಲ್ಡ್ ಜರಿ ಇರೋದ್ರಿಂದ ನಾನು ಗೋಲ್ಡ್ ಬೀಡ್ನ ಯೂಸ್ ಮಾಡ್ತಿದ್ದೀನಿ. ಈ ರೀತಿ ಬೀಡ್ ತೊಗೊಂಡು ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೊತಿದ್ದೀನಿ. 2 ಚೈನು, ಒಂದು ಬೀಡು ಮತ್ತು ಬೀಡ್ ಲಾಕ್ನ ಮಾಡ್ಕೊಡ್ತಿದ್ದೀನಿ. ಇದಾದ್ಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ 3 ಡಬಲ್ ಕ್ರೋಶನ ಸೇರಿಸಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಮತ್ತು ನೆಕ್ಸ್ಟ್ ಸೇಮ್ ಅದೇ ರೀತಿ ಇದರೊಳಗಡೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. 2 3 4 5 6. ನಾನಿಲ್ಲಿ 6 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಈ ರೀತಿ 6 ಡಬಲ್ ಕ್ರೋಶಗಳಾದಮೇಲೆ ಮತ್ತೆ 1 2 3 4 5. ನಾನಿಲ್ಲಿ 5 ಚೈನ್ಗಳನ್ನ ಹಾಕೋತಿದ್ದೀನಿ. 5 ಚೈನ್ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಬೀಡ್ ಲಾಕ್ನ ಮಾಡ್ಕೊಂಡಿದ್ವಲ್ಲ, ಬೀಡ್ ಆದಮೇಲೆ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 1 2 3 3 ಚೈನ್ಗಳನ್ನ ಹಾಕೋತಿದ್ದೀನಿ. 3 ಚೈನ್ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ. ಬಟ್ಟೆ ಟರ್ನ್ ಮಾಡಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಈ ರೀತಿ ಥ್ರೆಡ್ ತಂದರೆ ನೋಡಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್, 1 2 3 ಚೈನ್ ಹಾಕಿ ಮತ್ತೆ ಇಲ್ಲಿ ಏನು ಡಬಲ್ ಕ್ರೋಶ ಗ್ಯಾಪ್ ಇದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ ಒಂದು ಪಿಕಾಟ್ ರೀತಿ ಆಗುತ್ತೆ. ಈ ರೀತಿ ಒಂದು ಪಿಕಾಟ್ ರೀತಿ ಆಗುತ್ತೆ. ಮತ್ತು ಸೇಮ್ ನೆಕ್ಸ್ಟ್ ಕೂಡ ಸುಜಿ ಮೇಲೆ ಒಂದ್ಸರಿ ಥ್ರೆಡ್, ಈ 5 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತಂದರೆ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್, 1 2 3 3 ಚೈನ್ಗಳನ್ನ ಹಾಕಿ ಮತ್ತೆ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಹಾಕಿದರೆ ಇಲ್ಲಿಗೆ ಒಂದು ಪಿಕಾಟ್ ರೀತಿ ಆಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಈ 5 ಚೈನ್ ಗ್ಯಾಪಲ್ಲಿ 5 ಪಿಕಾಟ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ. ಈ ರೀತಿ 5 ಪಿಕಾಟ್ಗಳು ಆದಮೇಲೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಒಂದು ಸಿಂಗಲ್ ಕ್ರೋಶ.
ಈ ರೀತಿ ಆದಮೇಲೆ ನೆಕ್ಸ್ಟ್ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ. ಈ ರೀತಿ 2 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕೋತಿದ್ದೀನಿ. 1 2 ಚೈನ್ ಹಾಕೋತಿದ್ದೀನಿ. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೆಗೆದು ಮತ್ತೆ 3 ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಮತ್ತು ನೆಕ್ಸ್ಟ್ ಪಕ್ಕದಲ್ಲಿ ಇನ್ನು 2 ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ. ಅಲ್ಲಿಗೆ ಒಟ್ಟು 3 ಡಬಲ್ ಕ್ರೋಶಗಳಾಗುತ್ತೆ. 2 3 ಇಲ್ಲಿ 3 ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ. ಈ ರೀತಿ 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ 1 2 2 ಚೈನ್ ಹಾಕಿ ಮತ್ತೆ ಒಂದು ಬೀಡು, ಈ ರೀತಿ ಒಂದು ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ನ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ 3 ಡಬಲ್ ಕ್ರೋಶನ ಸೇರಿಸಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈ ರೀತಿ 3 ಡಬಲ್ ಕ್ರೋಶನ ಸೇರಿಸಿ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ ಒಟ್ಟು ಈ 3 ಡಬಲ್ ಕ್ರೋಶದಲ್ಲೂ ಸೇರಿಸಿ 6 ಡಬಲ್ ಕ್ರೋಶಗಳು ಬರಬೇಕಾಗುತ್ತೆ. 2 3 4 5 6. ನಾನಿಲ್ಲಿ 6 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಈ ರೀತಿ 6 ಡಬಲ್ ಕ್ರೋಶ ಆದಮೇಲೆ ಮತ್ತೆ 1 2 3 4 5 ಇಲ್ಲಿ 5 ಚೈನ್ಗಳನ್ನ ಹಾಕೋತಿದ್ದೀನಿ. 5 ಚೈನ್ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಬೀಡಾದ್ಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ವಲ್ಲ, ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 1 2 3 3 ಚೈನ್ಗಳನ್ನ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ 1 2 3 ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಪಿಕಾಟ್ಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಈ 5 ಚೈನ್ ಗ್ಯಾಪಲ್ಲಿ ಒಟ್ಟು 5 ಪಿಕಾಟ್ಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. 2 ಆಗಿದೆ. 2 ಆದಮೇಲೆ 3ನೇದು 3 ಫ್ರೆಂಡ್ಸ್, ಇಲ್ಲಿ ಈ ರೀತಿ 5 ಚೈನ್ ಗ್ಯಾಪಲ್ಲಿ 5 ಪಿಕಾಟ್ಗಳನ್ನ ಮಾಡ್ಕೊಂಡಾಗಿದೆ. ಈ ರೀತಿ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಿಡಿದು ನೋಡಿ ಒಂದು ಸಿಂಗಲ್ ಕ್ರೋಶ, ಈ ರೀತಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ, ಈ ರೀತಿ 2 ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಒಂದು 3 ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ. ಥ್ರೆಡ್ ತಂದರೆ ನೋಡಿ ಇಲ್ಲಿ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದ್ಸರಿ, 2ರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ. ಮತ್ತು ಪಕ್ಕದಲ್ಲಿ ಇನ್ನು 2 ಡಬಲ್ ಕ್ರೋಶ, 2 3 ಇಲ್ಲಿ ಒಟ್ಟು 3 ಡಬಲ್ ಕ್ರೋಶಗಳಾಗುತ್ತೆ. ಈ ರೀತಿ 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕಿ ಮತ್ತೆ ಒಂದು ಬೀಡ್ ಹಾಕಿ ಇದನ್ನು ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ. ಬೀಡ್ ಲಾಕ್ ಆದಮೇಲೆ ಮತ್ತೆ ಸ್ವಿಚ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡೆ ಈ 3 ಡಬಲ್ ಕ್ರೋಶನ ಸೇರಿಸಿ
ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಈ ರೀತಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಟ್ಟು ಅದರೊಳಗಡೆ 6 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಂದಾಗಿದೆ, ಈಗ 2, 3, 4, 5, 6. ಇಲ್ಲಿ 6 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊತಿದ್ದೀನಿ. ಈ ರೀತಿ 6 ಡಬಲ್ ಕ್ರೋಶಗಳಾದಮೇಲೆ ಮತ್ತೆ 1 2 3 4 5 5 ಚೈನ್ಗಳನ್ನ ಹಾಕೋತಿದ್ದೀನಿ. 5 ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ಬಟ್ಟೆ ಟರ್ನ್ ಮಾಡಿ ಇಲ್ಲಿ ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಈ ರೀತಿ ಥ್ರೆಡ್ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 1 2 3 3 ಚೈನ್ಗಳನ್ನ ಹಾಕಿ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಟರ್ನ್ ಮಾಡಿ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ 5 ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ. ಈ ರೀತಿ ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಈ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ 3 ಚೈನ್, 1 2 3 ಚೈನ್ ಹಾಕಿ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶ. ಫ್ರೆಂಡ್ಸ್, ಇಲ್ಲಿ ಒಟ್ಟು 5 ಪಿಕಾಟ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಆದಮೇಲೆ ಮತ್ತೆ ಈ 5 ಡಬಲ್ ಕ್ರೋಶನೂ ಸೇರಿಸಿ ಒಂದು ಸಿಂಗಲ್ ಕ್ರೋಶ. ಈ ರೀತಿ ಮಾಡಿದ್ರೆ ಈ ರೀತಿ ಪಿಕಾಟ್ಗಳಾಗುತ್ತೆ. 2 ಆಗಿದೆ. ಮೂರು, 4, 5. ಇಲ್ಲಿ 5 ಪಿಕಾಟ್ಗಳನ್ನ ಮಾಡ್ಕೊಂಡಿದ್ದೀನಿ. 5 ಪಿಕಾಟ್ ಆದಮೇಲೆ ಅದು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ನಾನಿಲ್ಲಿ ಒಂದಿಷ್ಟು ದೂರ ಹಾಕೊಂಡಿದ್ದೀನಿ. ಇದೇ ರೀತಿ ಪೂರಾ ಸ್ಯಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ಪೂರಾ ಸ್ಯಾರಿ ಈ ರೀತಿ ಕಂಪ್ಲೀಟ್ ಆಗಿದೆ ವಿತೌಟ್ ಕುಚ್ಚು. ಪೂರಾ ಸ್ಯಾರಿ ಇದೆ ಈ ರೀತಿ ಇದೆ. ಕುಚ್ಚು ಬೇಕಾದರೂ ಹಾಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಬಿಟ್ಟು ಮತ್ತೆ ಒಂದು 4 ಚೈನ್ ಹಾಕಿ ಅದನ್ನು ಕುಚ್ಚು ಕಟ್ಟೋದಕ್ಕೋಸ್ಕರ ಗ್ಯಾಪ್ ಕೊಟ್ಕೊಂಡು ಮತ್ತೆ ಈ ಡಿಸೈನ್ನ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆವಾಗ ನಿಮಗೆ ವಿತ್ ಕುಚ್ಚು ಕೂಡ ಸಿಗುತ್ತೆ. ನಾನಿವಾಗ ಹಾಕಿರೋದು ವಿತೌಟ್ ಕುಚ್ಚು. ಮತ್ತು ಇದ್ರ ಚಾರ್ಜಸ್ ಕೂಡ ಬಂದು ಒಂದು 450 500 ವರೆಗೂ ಕೂಡ ಚಾರ್ಜಸ್ ಮಾಡ್ಕೋಬೋದು. ಇದು ಪಿಕೌಟ್ ಇರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಹಾಗಾಗಿ ಅಷ್ಟು ಚಾರ್ಜಸ್ ಮಾಡ್ಕೋಬೋದು. ಟೈಮು ಕೂಡ ಹಿಡಿಯುತ್ತೆ. ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ. ಅಲ್ಲಿ ನಿಮಗೆ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೇಕಾಗುತ್ತೆ. ಪೂರ್ತಿ ಸ್ಯಾರಿ ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಾ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.